ನಾನು ಪುಷ್ಪಾವತಿ. ಹೇಳಿ. ಕರ್ಮಗಳು ಮುಂದಿನ ಜೀವನಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ವಾ? ಸೊ ಅದು ಯಾವ ಯಾವ ರೀತಿ ಬರುತ್ತೆ ಅಂತ ನನ್ನ ಕ್ವಶನ್. ಯಾವ ಈಗ ರೀತಿ ಕರ್ಮ ಕರ್ಮಗಳು? ಕಳ್ಕೊಳಕ್ಕೆ ತುಂಬಾ ವಿಧ ಇದೆ ಅಂತ ಹೇಳ್ತಾರೆ ಕರ್ಮಗಳಲ್ಲಿ ಅಲ್ವಾ? ಕರ್ಮ ಮಾಡಿದ್ರೆ ಅದನ್ನ ಕಳ್ಕೊಳಕ್ಕೆ ತುಂಬಾ ವಿಧಾನ ಇದೆ, ಇಲ್ಲೇ ಈಗ ಈ ಜೀವನದಲ್ಲೇ ಅಂತ ಹೇಳ್ತಾರೆ. ಸೊ ಅದನ್ನ ಕಳ್ಕೊಳ್ಳೋದು ಹೇಗೆ? ಎರಡು ಕ್ವಶನ್ ಸರ್ ಒಂದು. ಕರ್ಮಗಳನ್ನ ನಿವಾರಣೆ, ಕರ್ಮಗಳನ್ನ ಕಳ್ಕೊಳ್ಳುವಂತಹ ಕರ್ಮಗಳು ಹೇಗ್ ಬರುತ್ತೆ, ಕರ್ಮಗಳನ್ನ ಹೇಗೆ ನಿವಾರಣೆ ಮಾಡಬಹುದು ಅಂತ. ಕರ್ಮಗಳು ಹೇಗ್ ಬರುತ್ತೆ ಅಂದ್ರೆ ನಮ್ಮ ಕರ್ಮಗಳೇ ಬರುವಂತದ್ದು. ಸಂಸ್ಕಾರದ ರೀತಿಯಿಂದ ಬರುತ್ತೆ. ನಾನು ಯಾವುದೇ ಒಂದು ಕರ್ಮವನ್ನ ಮಾಡಿದ್ರೆ ಕರ್ಮಕ್ಕೆ ತಕ್ಕಂತಹ ಫಲ ಸಿಗತ್ತೆ. ಆ ಫಲ ದೃಷ್ಟ ಫಲವಾಗಿರುತ್ತೆ. ಆದ್ರೆ ಆ ದೃಷ್ಟ ಫಲದ ಜೊತೆಗೆ ಅದೃಷ್ಟವಾದಂತಹ ಪುಣ್ಯವೋ ಪಾಪವೋ ಸೇರುತ್ತೆ. ಹಾಗೆ ಸಂಸ್ಕಾರಗಳು ನನ್ನ ಹೃದಯದಲ್ಲಿ ಸೇರುತ್ತೆ. ಆ ಅದೃಷ್ಟ ಅನ್ನುವಂಥದ್ದು ನನ್ನ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಯಾವಾಗಲೂ ಇರುತ್ತೆ. ಆ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ವಿಡ್ರಾವಲ್ ಮಾಡಬೇಕು ಅನ್ನೋದು ನನಗಿಲ್ಲ. ಈಶ್ವರ ಕರ್ಮ ಫಲದಾತ. ಯಾವ ಸಂದರ್ಭದಲ್ಲಿ ಯಾವ ಫಲ ತೋರ್ಬೇಕು, ಸಿಕ್ಕಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾನೆ. ಅವನು ಯಾವುದೇ ರೀತಿಯಲ್ಲಿ ಪಾರ್ಶಿಯಾಲಿಟಿ ಮಾಡದಲೆ ಯಾವ ಯಾವ ಜೀವಕ್ಕೆ ಯಾವ ಯಾವ ಕರ್ಮಗಳಿಗೂ ಆ ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ. ಇದು ಕರ್ಮಗಳು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೆಂಗ್ ಬರುತ್ತೆ? ಉಪಮಾನ ತಗೊಳ್ಳೋದಾದ್ರೆ, ನಾನು ಮಾಡಿದ್ದೇ ನಂಗೆ ಬರುತ್ತೆ. ನಾನು ಮಲಗೋದಕ್ಕೆ ಮುಂಚೆ ಹೇಗಿದ್ನೋ ಎದ್ದ ಮೇಲೂ ಹಾಗಿರ್ತೀನಿ, ಪ್ರಳಯ ಆದ್ಮೇಲೂ ಬರುತ್ತೆ. ಹಲವಾರು ಜನ ವೆಸ್ಟರ್ನ್ ಥಿಂಕರ್ಸ್ ಗಳು ಹೇಳ್ತಾರೆ, ಸ್ಲೀಪ್ ಇಸ್ ನಥಿಂಗ್ ಬಟ್ ಅ ಸ್ಮಾಲ್ ವರ್ಷನ್ ಆಫ್ ಡೆತ್. ಮತ್ತೆ ಅದೇ ಬರುತ್ತೆ. ನಾನು ಹೇಗಿದ್ನೋ ಹಾಗೆ ಆಗುತ್ತೆ. ನನ್ನ ಕರ್ಮಗಳೇ ಮತ್ತೆ ತೋರುತ್ತೆ. ಇದು ಹೇಗೆ ತೋರುತ್ತೆ? ಇನ್ನು ಕರ್ಮಗಳ ನಾಶ ಹೇಗಾಗತ್ತೆ? ಹಲವಾರು ವಿಧದಲ್ಲಿ ಆಗತ್ತಲ್ಲ ಅಂತಂದ್ರೆ, ಕರ್ಮಗಳು ನಾಶ ಆಗೋದಿಲ್ಲ. ಕರ್ಮಗಳು ಯಾವ ರೀತಿ ಅದನ್ನ ನಾವು ಕೌಂಟರ್ ಮಾಡಬಹುದು. ಮೊದಲನೇದು, ಕರ್ಮವನ್ನ ಅನುಭವಿಸೋದು. ಕರ್ಮ ಫಲಗಳನ್ನ ಅನುಭವಿಸೋದು. ಅದು ಕಷ್ಟವೇ ಆಗಲಿ ಸುಖವೇ ಆಗಲಿ ಅನುಭವಿಸೋದ್ರ ಮೂಲಕ ಕರ್ಮ ಆಗತ್ತೆ. ಭೋಗಾಂತ್ಯದಿಂದ, ಭೋಗಾಂತ್ಯ ಅನುಭವಿಸೋದು. ಬೈ ಎಕ್ಸ್ಪೀರಿಯನ್ಸಿಂಗ್ ವಿ ಎಕ್ಸಾಸ್ಟ್ ಕರ್ಮ. ಒಂದನೇದು. ಎರಡನೇದು, ನಾನು ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ಗೊತ್ತಾಗಿದೆ. ಆದ್ರೆ ನನಗೆ ಆ ಕರ್ಮವನ್ನ ಆ ಅನುಭವಿಸೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಮುಂದೆ ತುಂಬಾ ಕಷ್ಟ ಆಗ್ಬೋದು. ಹಾಗಾಗಿ ನಾನು ಏನ್ ಮಾಡ್ತೀನಿ? ಪ್ರಾಯಶ್ಚಿತ್ತ ಕರ್ಮವನ್ನ ಮಾಡ್ತೀನಿ. ಪ್ರಾಯಶ್ಚಿತ್ತ ಕರ್ಮವನ್ನ ಮಾಡಿದಾಗ ಏನಾಗುತ್ತೆ? ಆ ಕರ್ಮ ಫಲವನ್ನ ಹೊಡೆದಾಕೋದಕ್ಕೆ ನಾನೇ ವಾಲಂಟಿಯರ್ ಆಗಿ ಈಗಲೇ ಕಷ್ಟವನ್ನ ಪಟ್ಟು ಅದನ್ನ ಹೋಗಿಸ್ತೀನಿ. ಸೊ ಹಾಗಾಗಿ ನಿಷಿದ್ಧ ಕರ್ಮಗಳನ್ನ, ಮಾಡಬಾರದ ತಪ್ಪನ್ನ ಮಾಡಿದಂತಹ ಕರ್ಮಗಳನ್ನ, ಅದರ ಫಲವನ್ನ ಹೋಗಲಾಡಿಸೋದು ಪ್ರಾಯಶ್ಚಿತ್ತದ ಕರ್ಮದ ಮೂಲಕ. ಮೂರನೇದು, ಪುಣ್ಯ ಕರ್ಮ. ಅದು ಸಬಸೋದಿಲ್ಲ, ಅದು ಹೋಗ್ಸೋದಿಲ್ಲ, ಆದ್ರೆ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡುತ್ತೆ. ಇಂಟೆನ್ಸಿಟಿಯನ್ನ ಕಡಿಮೆ ಮಾಡುತ್ತೆ. ನನಗೆ ಕಾಲು ಮುರಿದು ಹೋಗಬೇಕು ಅನ್ನುವಂತಹ ಪಾಪ ಇದ್ರೆ ನಾನು ಹೆಚ್ಚು ಪುಣ್ಯವನ್ನ ಮಾಡಿದ್ರೆ ಕಾಲು ಮುರಿದು ಹೋಗಲ್ಲ, ಒಂದು ಉಳುಕತ್ತೆ. ಹಾಗಾಗಿ ಕರ್ಮಗಳನ್ನ ಅನುಭವಿಸೋದು, ಕರ್ಮಗಳನ್ನ ಪ್ರಾಯಶ್ಚಿತ್ತದ ಮೂಲಕ ನ್ಯೂಟ್ರಲೈಸ್ ಮಾಡೋದು ಅಥವಾ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡೋದು, ಈ ರೀತಿಯಲ್ಲಿ ಮಾಡೋದು. ಹಾಗಂತ ಕರ್ಮವನ್ನ 100ಕ್ಕೆ 100 ನಾಶ ಮಾಡಕ್ಕಾಗತ್ತ ಕರ್ಮದಿಂದ ಅಂದ್ರೆ ಆಗುದಿಲ್ಲ. ಯಾಕಂದ್ರೆ ಅದಕ್ಕೆ ನೀವು ಇನ್ನೊಂದು ಕರ್ಮ ಮಾಡ್ತೀರಲ್ಲ. ನೀವು ಪಾಪ ಕರ್ಮವನ್ನ ಕಡಿಮೆ ಮಾಡಬಹುದು, ಆದ್ರೆ ಅದಕ್ಕೆ ಮಾಡೋದಕ್ಕೆ ಪುಣ್ಯ ಕರ್ಮ ಮಾಡ್ತೀರಾ. ಪುಣ್ಯ ಕರ್ಮಕ್ಕಾದ್ರೂ ಮತ್ತೆ ಜನ್ಮ ಎತ್ತಲೇಬೇಕು, ಪಾಪ ಮಾಡಿದ್ರು ಜನ್ಮ ಎತ್ತಲೇಬೇಕು. ಹಾಗಾಗಿ ಕರ್ಮವನ್ನ ಕರ್ಮದಿಂದ ಹೋಗಿಸಲು ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಆತ್ಮಜ್ಞಾನವನ್ನ ಪಡಿಬೇಕು. ಆತ್ಮಜ್ಞಾನದಿಂದ ನಾನು ಈ ಕರ್ತ ಅಲ್ಲ, ನಾನು ಆ ಬ್ರಹ್ಮವೇ ಅಂತ ತಿಳಿದಾಗ ಈ ಕರ್ಮ, ಕರ್ತ, ಕರ್ಣ ಎಲ್ಲವೂ ಕೂಡ ಒಂದರಲ್ಲೇ ಮರ್ಜ್ ಆಗಿ ಐ ಆಮ್ ದಟ್ ಅಂತ ಗೊತ್ತಾಗುತ್ತೆ. ಇದಕ್ಕೆ ಉದಾಹರಣೆ ಅಂದ್ರೆ, ನೀವು ಕನಸಿನಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿರ್ತೀರಾ. ಮಾಡಬಾರ ತಪ್ಪುಗಳನ್ನೆಲ್ಲ ಮಾಡಿದೀರಾ. ನಿಮ್ ಬಗ್ಗೆ ಕೇಸ್ ಆಗಿದೆ, ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ, ನಿಮ್ಗೆ ಇವಾಗ ವಿಚಾರಣೆ ಎಲ್ಲ ನಡೀತಾ ಇದೆ, ಎಲ್ಲವೂ ಆಗ್ತಾ ಇದೆ. ಆಗ ಅಲ್ಲೊಂದು ವಿಷಯ ಗೊತ್ತಾಗತ್ತೆ. ಏನು ಅಂತ ಅಂದ್ರೆ, ಏನೋ ಒಂದು ಅಟ್ಟಿಸ್ಕೊಂಬರುತ್ತೆ, ತಕ್ಷಣ ಹೇಳ್ತೀರಾ. ಎದ್ಮೇಲೆ, ಜೋ ನಾನು ಅಂಥದೆಲ್ಲ ತಪ್ಪು ಮಾಡಿದ್ನಲ್ಲ, ಹಾಗಾಗಿ ಹೋಗಿ ಸರೆಂಡರ್ ಆಗ್ಬಿಟ್ಟು ನಾನು ಕೋರ್ಟ್ಗೆ ಹೋಗ್ಬೇಕಾ ಅಂತ ಕೇಳ್ತೀರಾ ನೀವು? ಇಲ್ಲ. ಯಾಕೆ? ಆ ಲೋವರ್ ರಿಯಾಲಿಟಿಯಿಂದ ಹೈಯರ್ ರಿಯಾಲಿಟಿಗೆ ಎಚ್ಚರ ಆಯ್ತು. ಆ ಪ್ರಾತಿಭಾಸಿಕರಿಂದ ವ್ಯಾವಹಾರಿಕಕ್ಕೆ ಎಚ್ಚರ ಆಯ್ತು. ಹಾಗಾಗಿ ಕನಸಿನಲ್ಲಿ ನಾನು ಏನೇ ಮಾಡ್ಲಿ, ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ, ಅದು ಯಾವುದರ ಅಂಟು ಕೂಡ ನನಗಿಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ಮಾಡಿದ್ದಕ್ಕೆ, ಒಳ್ಳೇದಕ್ಕೆ ನನಗೆ ಇವಾಗ ಅಲ್ಲಿ ನನಗೆ ಬೋನಸ್ ಬರ್ಬೇಕಾಗಿತ್ತು, ಲಾಟ್ರಿ ಹೊಡಿಬೇಕಾಗಿತ್ತು ಅಂದ್ರೆ ಇವಾಗ ನನ್ ದುಡ್ಡು ಬರೋದಿಲ್ಲ. ಹಾಗೆ ಅಲ್ಲಿ ನಾನು ಏನೋ ಒಂದು ತಪ್ಪು ಮಾಡಿದ್ರೆ ಅದರ ಶಿಕ್ಷೆಯನ್ನು ಕೂಡ ನನಗೆ ಅನುಭವಿಸಲಿಲ್ಲ. ಹಾಗಾಗಿ ನಾನು ಲೋ ರಿಯಾಲಿಟಿಯಿಂದ ಹೈಯರ್ ರಿಯಾಲಿಟಿ ಗೆದ್ರೆ ಅದ್ರದ್ದೆಲ್ಲವೂ ಕೂಡ ಹೇಗೆ ಅನುಭವ ಅಷ್ಟೇ ಆಯ್ತು. ಅನುಭವ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು, ಅದು ಬಿಟ್ಟರೆ ಬೇರೆದೇನಿಲ್ಲ. ಹಾಗೆ ಇಲ್ಲೂ ಕೂಡ ನಾನು ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೇ ಹೊರತು ಯಾವುದೇ ರೀತಿ ನನಗೆ ಮತ್ತು ಕರ್ಮಕ್ಕೆ ಅಂಟಿಲ್ಲ ಅನ್ನೋಂಥ ವಿಚಾರ ಗೊತ್ತಾಗತ್ತೆ. ಐ ಆಮ್ ಅಕರ್ತ, ಅಭೋಕ್ತ ಅಂತ ಗೊತ್ತು ಮಾಡ್ಕೊಳ್ಳೋದು ಈ ಆತ್ಮಜ್ಞಾನ. ಧನ್ಯವಾದ. ಯಾರಿಗಾರು ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳುತ್ತೆ. ಉಷಾ ಅವರೇ, ನೀವು ಅನ್ಮ್ಯೂಟ್ ಆಗಿದ್ದೀರಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು.
ನೋಡೋಣ, ಇನ್ನೊಂದು 10 ಸೆಕೆಂಡ್ ನೋಡೋಣ. ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ತುಂಬಾ ಖುಷಿ. ಯಾಕಂದ್ರೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ, ಅದು ಯೋಚನೆ ಮಾಡಿ ಪ್ರಶ್ನೆ ಇಲ್ಲ ಅಂತ. ಪ್ರಶ್ನೆ ಕೇಳಬೇಕು ಅಂತ ಕೇಳಬೇಕಂತ, ಪ್ರಶ್ನೆ ಇದ್ರೆ ಕೇಳಿ. ಸರ್, ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ. ಹಾ. ಆಮ್, ವೇದಾಂತ ಪ್ರಮಾಣಗಳ ಬಗ್ಗೆ ಸೂಕ್ತ ಪುಸ್ತಕ ಅಥವಾ ಗ್ರಂಥವನ್ನು ತಿಳಿಸಿ ಅಂತ ಹೇಳಿ ನರಸಿಂಹ ಅನ್ನುವಂಥವ್ರು ಪ್ರಶ್ನೆಯನ್ನ ಕೇಳಿದ್ದಾರೆ. ಪುಸ್ತಕಗಳು ಇಷ್ಟು ಕಾಂಪ್ರಹೆನ್ಸಿವ್ ಆಗಿ ಯಾವುದು ಸಿಗೋದು ಕಡಿಮೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಸಿಗತ್ತೆ. ಸ್ವಲ್ಪ ಮಟ್ಟಿಗೆ ವಿಷಯ ಗ್ರಹಣೆ ಮಾಡಬೇಕು ಅಂತಿದ್ರೆ ಸಂಸ್ಕೃತದಲ್ಲಿದೆ ವೇದಾಂತ ಪರಿಭಾಷಾ ಅಂತ. ಅದನ್ನ ಯಾರು ಟ್ರಾನ್ಸ್ಲೇಟ್ ಮಾಡಿದಾರ ಅಂತ ನೀವು ನೋಡ್ಬೇಕು. ವೇದಾಂತ ಪರಿಭಾಷಾ ಅಂತ ಸಂಸ್ಕೃತದಲ್ಲಿದೆ. ಅದ್ ಬಿಟ್ಟು ಇಲ್ಲ ಇಂಗ್ಲಿಷ್ ನಲ್ಲಿ ನಾನು ನೋಡ್ತೀನಿ ಅಂತಂದ್ರೆ ದ ಮೆಥಡ್ಸ್ ಆಫ್ ನೋಯಿಂಗ್ ಅಂತ, ಮೆಥಡ್ಸ್ ಆಫ್ ನಾಲೆಡ್ಜ್, ಸತ್ಪ್ರಕಾಶ ಆನಂದ ಅಂತ ರಾಮಕೃಷ್ಣಾಶ್ರಮದವರು ಬರೆದಿದ್ದಾರೆ. ಇನ್ನೊಬ್ರು DM ದತ್ತ ಅಂತ 6 ways of knowing ಅಂತ 6 ಪ್ರಮಾಣಗಳ ಬಗ್ಗೆ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಇನ್ನು ಹಿಂದಿಯಲ್ಲೊಬ್ರು ಪ್ರಮಾಣ ವಿಚಾರ ಅಂತ ಒಬ್ರು ಚಿನ್ಮ್ಯ ಮಿಷನ್ ಇಂದ, ಹೆಸರು ನೆನಪಿಲ್ಲ, ಅವರು ಗ್ರಂಥ ಬರೆದಿದ್ದಾರೆ. ಹಾಗಾಗಿ ಈ ಪ್ರಮಾಣಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇದು ಸ್ವಲ್ಪ ಮಟ್ಟಿಗೆ ಆಳ ಹೋಗುತ್ತೆ, ಆದ್ರೆ ನಮ್ಮ ವೇದಾಂತಕ್ಕೆ ಉಪಯೋಗ ಆಗಷ್ಟೇ ಅಂತಲ್ಲ, ಬೇರೆ ಎಲ್ಲ ವಿಚಾರಗಳು ಇರುತ್ತೆ. ನಾವಿಲ್ಲಿ ವೇದಾಂತಕ್ಕೆ ಉಪಯೋಗ ಆಗೋಷ್ಟು ಮಾತ್ರ ಇಲ್ಲಿ ತಗೊಂಡು ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ರೀತಿ ಒಳ್ಳೆಯದು. ಆಳವಾಗಿ ಅಧ್ಯಯನ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಬೇಕು ಅಂದ್ರೆ ಅದರಲ್ಲಿ ನ್ಯಾಯ ದರ್ಶನ ಏನ್ ಹೇಳುತ್ತೆ, ಬೌದ್ಧ ದರ್ಶನ ಏನ್ ಹೇಳುತ್ತೆ, ಜೈನರು ಏನ್ ಹೇಳ್ತಾರೆ, ಎಲ್ಲ ರೀತಿಯಲ್ಲಿ ತಗೊಂಡು ವೇದಾಂತಕ್ಕೂ ಒಂದು ಮಟ್ಟಿಗೆ ಇರುತ್ತೆ. ಸೊ ಇಲ್ಲಿ ವೇದಾಂತಕ್ಕೆ ತಕ್ಕಂತೆ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಂದಷ್ಟು ಕೆಲವು ಪುಸ್ತಕಗಳು. ಯಾರೋ ಚಾಟ್ ಅಲ್ಲಿ ಏನೋ ಹಾಕಿದ್ರು ವಸ್ತು ನಂಗೆ ಸರಿಯಾಗಿ ಕಾಣಿಸ್ತಿಲ್ಲ. ಸರ್, ನರಸಿಂಹನ್ ಅನ್ನುವಂಥವ್ರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೀವನ್ ಮುಕ್ತರನ್ನು ನಾವು ಹೇಗೆ ತಿಳಿಯುವುದು? ಜೀವನ್ ಮುಕ್ತರನ್ನ ತಿಳಿಯೋದಕ್ಕಾಗೋದಿಲ್ಲ. ಊಹಿಸಬಹುದು, ಇನ್ಫರ್ ಮಾಡಬಹುದು ಹೊರತು ತಿಳಿಯೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನಾವಾಗ್ಲೇ ಹೇಳಿದ್ವಿ, ಈ ಜೀವನ್ ಮುಕ್ತಿ ಅನ್ನುವಂಥದ್ದು ಆತ್ಮಜ್ಞಾನದಿಂದ ಬರುತ್ತೆ. ಯಾವುದೇ ಜ್ಞಾನ ಸಿಂಪಲ್. ನಿಮಗೀಗ A+B² ಗೊತ್ತಿದೆ ಏನಂತ, A+B² ಫಾರ್ಮುಲಾ, ಅಥವಾ ಚೈನೀಸ್ ಭಾಷೆ ಅಥವಾ ಸ್ಪ್ಯಾನಿಷ್ ಭಾಷೆ ಅಥವಾ ಇಂಗ್ಲಿಷ್ ಭಾಷೆ, ಯಾವುದೇ ಒಂದು ವಸ್ತುವಿನ ಜ್ಞಾನ ನಿಮಗಾಗಿದೆ ಅನ್ನೋಂಥದ್ದು ನಿಮಗ್ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಇವ್ರು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಇವ್ರಿಗೆ ಗೊತ್ತಿದೆ ಅಂತ ಹೇಳ್ಬೋದು, ವಸ್ತು ವಿಷಯದ ಜ್ಞಾನ. ಆದ್ರೆ ಇಲ್ಲಿ ವಿಷಯೇ ವಿಷಯ, ಆತ್ಮವೇ ವಿಷಯವಾಗಿರುವಂತಹದ್ದು, ಆತ್ಮಜ್ಞಾನ ಆಗಿರುವಂಥದ್ದು ಅನುಭವ ವೇದ್ಯ, ಅವರಿಗೆ ಮಾತ್ರ ಗೊತ್ತಾಗುವಂಥದ್ದು, ಬೇರೆಯವ್ರಿಗೆ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರೂ ಒಬ್ರನ್ನ, ಯಾರನ್ನೇ ಆಗ್ಲಿ, ಅದು ರಮಣ ಮಹರ್ಷಿಗಳೇ ಆಗ್ಲಿ, ರಾಮಕೃಷ್ಣರೇ ಆಗ್ಲಿ ಅಥವಾ ಶಂಕರರೇ ಆಗ್ಲಿ, ಇವ್ರು ಜ್ಞಾನಿ ಅಂತ ನಾವು ನಿಶ್ಚಯವಾಗಿ ಹೇಳಕ್ಕಾಗತ್ತ? ಹೇಳಕ್ಕಾಗಲ್ಲ. ಯಾರಿಗೂ ಹೇಳಕ್, ಯಾರು ಇಲ್ಲ ಅಂತ ಹೇಳೋದಕ್ಕಾಗತ್ತ? ಹೇಳೋದಕ್ಕಾಗಲ್ಲ. ಹಾಗಾಗಿ ಈ ಆತ್ಮಜ್ಞಾನ ಅನ್ನುವಂಥದ್ದು ಅವರವರ ಅನುಭವವಿದೆ. ಆದ್ರೆ ಏನು, ಕೃಷ್ಣ ಮತ್ತು ಉಪನಿಷತ್ತುಗಳು ಒಂದಷ್ಟು ಏನಂತ ಹೇಳ್ತಾರೆ, ಗುರುತುಗಳನ್ನ ಕೊಟ್ಟಿದ್ದಾರೆ, ಹೆಗ್ಗುರುತುಗಳನ್ನ. ಒಬ್ಬ ಆತ್ಮಜ್ಞಾನಿ ಆದವ್ ಹೆಂಗಿರ್ತಾನೆ ಅಂದ್ರೆ ಸೆಲ್ಫ್ಲೆಸ್ ಆಗಿರ್ತಾನೆ, ಯಾವುದೇ ರೀತಿಯ ಸ್ವಾರ್ಥತೆ ಇರಲ್ಲ, ಅವನಲ್ಲಿ ಬೇರೆಯವರ ಬಗ್ಗೆ ಕರುಣೆ ಪ್ರೀತಿ ಹೆಚ್ಚಿರುತ್ತೆ, ಯಾರ ಬಗ್ಗೆನೂ ದ್ವೇಷ ಇರಲ್ಲ, ಅವನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕಾಗಿ ಮುಂದೆ ನಿಂತಿರ್ತಾನೆ. ವೇದಾಂತದ ಬಗ್ಗೆ ಶಾಸ್ತ್ರವನ್ನ ಸರಿಯಾಗಿ ತಿಳಿದಿರ್ತಾರೆ, ಅಂದ್ರೆ ಅವ್ನಿಗೆ ಎಲ್ಲ ಶ್ಲೋಕಗಳು ಬರುತ್ತೆ ಅಂತಲ್ಲ, ಶಾಸ್ತ್ರದ ತಾತ್ಪರ್ಯ ತಿಳಿದಿರ್ತಾನೆ. ಯಾರಿಗೆ ಏನಾದ್ರು ಹೇಳಬೇಕು ಅಂದ್ರೆ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಸುತ್ತಿರ್ತಾನೆ. ಈ ರೀತಿಯಲ್ಲಿ ಕೆಲವು ಗುರುತುಗಳಿವೆ, ಆ ಗುರುತುಗಳನ್ನ ಉಪಯೋಗಿಸ್ಕೊಂಡು ಆತ್ಮಜ್ಞಾನಿ ಇರಬಹುದು ಅಂತ ಊಹಿಸಬಹುದು. ಗ್ಯಾರಂಟಿನ ಅಂದ್ರೆ ಊರಿಗೂ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಯಾರನ್ನೂ ಜ್ಞಾನಿ ಅಂತ ನಾವು ಖಚಿತವಾಗಿ ಹೇಳಕ್ಕಾಗಲ್ಲ. ಹಾಗಂತ ಯಾರು ಜ್ಞಾನಿ ಅಲ್ಲ ಅಂತಾನು ಹೇಳಕ್ಕಾಗಲ್ಲ, ಅವರವರ ಅನುಭವದಲ್ಲಿ. ಆದ್ರೆ ಅವರ ನಡತೆಯನ್ನ ನೋಡಿ ಊಹಿಸಬಹುದು ಅಷ್ಟೇ. ಸೊ ಹಾಗಾಗಿ ಇನ್ನೊಂದು ಮುಖ್ಯ ಅಂದ್ರೆ ಬೇರೆಯವ್ರನ್ನ ಜ್ಞಾನಿನೋ ಅಲ್ವೋ ಅಂತ ನಾವು ಟೆಸ್ಟ್ ಮಾಡುವಂತಹ ಪ್ರೂಫ್ ರೀಡರ್ಸ್ ಆಗೋದಲ್ಲ ಮುಖ್ಯ. ನಮ್ಮ ಹೃದಯದಲ್ಲಿರುವಂತಹ ಅಶುದ್ಧತೆಯನ್ನ ಹೋಗಿಸ್ಕೊಂಡು, ಸಾಧನ ಚತುಷ್ಟಯವನ್ನ ಬೆಳೆಸ್ಕೊಂಡು, ಚಿತ್ತಶುದ್ಧಿಯನ್ನ ಬೆಳೆಸ್ಕೊಂಡು ಅಲ್ಲಿ ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದು ಮುಖ್ಯ. ಬೇರೆಯವ್ರು ಏನಕ್ಕೆ ಅಂದ್ರೆ ಗೌರವ ತೋರ್ಸೋಕೆ. ಅವರು ಶಾಸ್ತ್ರೀಯವಾಗಿ ವಿಷಯಗಳನ್ನ ಕಲಿತಿದ್ದಾರೆ, ಜ್ಞಾನ ವೃದ್ಧರು ಅಂತ ನಮಸ್ಕಾರ ಮಾಡಿ. ತಪಸ್ಸುಗಳನ್ನ ಮಾಡಿದರೆ ತಪೋವೃದ್ಧರು ಅಂತ ಮಾಡಿ. ಸನ್ಯಾಸಿಗಳಿದ್ದಾರೆ, ಆಶ್ರಮ ವೃದ್ಧರು ಅಂತ ಮಾಡಿ. ವಯೋವೃದ್ಧರು ಮಾಡಿ, ಲೈಫ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಅವರವ್ರನ್ನ ಯಾವ್ಯಾವದಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪರ್ಟೈಸ್ ಇದೆ, ನಮಸ್ಕಾರ ಮಾಡೋಣ, ಅವ್ರನ್ನ ವಿಷಯವನ್ನ ಕೇಳೋಣ, ಅವ್ರ ಹತ್ರ ಗೈಡೆನ್ಸ್ ನ ತಗೋಣ. ಆದ್ರೆ ಗುರುವಾಗಿ ಯಾರು ಬರಬೇಕು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ. ಬ್ರಹ್ಮನಿಷ್ಠ ಅಂದ್ರೆ ಆತ್ಮಜ್ಞಾನಿ, ಗೊತ್ತಾಗೋದಿಲ್ಲ, ಅದಕ್ಕೆ ಏನ್ ಮಾಡಬೇಕು, ಶ್ರೋತ್ರಿಯ, ಸರಿಯಾಗಿ ತಿಳಿದಿರ್ಬೇಕು ಶಾಸ್ತ್ರದ ವಿಚಾರ, ಅದನ್ನ ಸರಿಯಾಗಿ ಕ್ರಮಬದ್ಧವಾಗಿ ಅವರೂ ಕೂಡ ಗುರುವಿನಿಂದ ಕಲಿತು ಈಗ ಶಿಷ್ಯರಿಗೆ ಕೇಳುವಂತರಾಗಿದ್ರೆ ದಟ್ ಇಸ್ ದ ಸೇಫೆಸ್ಟ್ ಆಪ್ಷನ್.
ನಮಸ್ತೆ ಸರ್, ನಾನು ಮಮತಾ ಅಂತ. ನೀವು 5ನೇ ಪ್ರಮಾಣಕ್ಕೆ ತಿಳಿಸಿದ್ರಿ ಅನುಪಲಬ್ಧಿ ಪ್ರಮಾಣ ಅಂತ. ನಾಲೆಡ್ಜ್ ಆಫ್ ನಾನ್ ಪ್ರೆಸೆನ್ಸ್, ನಾಲೆಡ್ಜ್ ಆಫ್ ಆಬ್ಸೆನ್ಸ್ ಅಂದ್ರಿ. ನಾನ್ ಪ್ರೆಸೆನ್ಸ್ಗೂ ಅಬ್ಸೆನ್ಸ್ಗೂ ಏನಾದ್ರು ಸೂಕ್ಷ್ಮ ವ್ಯತ್ಯಾಸ ಏನು? ಏನು ಇಲ್ಲ. ಅಂದ್ರೆ ನಾನ್ ಪ್ರೆಸೆನ್ಸ್ ಆಬ್ಸೆಂಟ್ ಅಂದ್ರೆ ನಾನು ಅದನ್ನ ಪರ್ಪಸ್ಫುಲ್ ಆಗಿ ಯಾಕೆ ಉಪಯೋಗಿಸ್ತೀನಿ ಅಂದ್ರೆ ಆಬ್ಸೆನ್ಸ್ ಅನ್ನೋದು ಆತ್ಯಂತಿಕವಾಗಿರಬಹುದು. ನಾನ್ ಪ್ರೆಸೆನ್ಸ್ ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲ, ಇಲ್ಲಿ ಪ್ರೆಸೆಂಟ್ ಅಲ್ಲ, ಈ ವಸ್ತು ಪ್ರೆಸೆಂಟ್ ಅಲ್ಲ. ಅದನ್ನ ಒಂದು ಸೂಕ್ಷ್ಮವಾದ ಡಿಫರೆನ್ಸ್ ನ ತರೋದಕ್ಕೋಸ್ಕರ ಆ ವರ್ಡ್ ನ ಪರ್ಪಸ್ಫುಲ್ ಆಗಿ ಉಪಯೋಗಿಸ್ತೀವಿ ಅಷ್ಟೇ. ಅಂದ್ರೆ ನಾವಾಗ್ಲೇ ಹೇಳಿದಾಗೆ ಸ್ಪೇಸ್ ಟೈಮ್ ಆಬ್ಜೆಕ್ಟ್ ನ ಉಪಯೋಗಿಸ್ಕೊಂಡು ಆಬ್ಸೆನ್ಸ್ ಅಂದ್ರೆ ಹಾಗಾದ್ರೆ ಇಲ್ಲವೇ ಇಲ್ವಾ. ಈಗ ಉದಾಹರಣೆಗೆ ಅಂದ್ರೆ ಮೊಲದ ಕೊಂಬು ಅಂತ ಶಾಸ್ತ್ರದಲ್ಲಿ ಬರುತ್ತೆ. ಮೊಲಕ್ಕೆ ಕೊಂಬಿರುತ್ತ, ಇಲ್ಲವೇ ಇಲ್ಲ, ಅದನ್ನ ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲೂ ಇಲ್ಲ, ಯಾವತ್ತೂ ಇಲ್ಲ, ಯಾರಿಗೂ ಕಂಡಿಲ್ಲ. ಅದನ್ನ ಇಲ್ಲಿ ಅನುಪಲಬ್ಧಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಉಪಲಬ್ಧಿ ಬೇರೆ ಕಡೆ ಇದೆ, ಈಗ ಈ ಕ್ಷಣದಲ್ಲಿ ಈ ವಸ್ತು ಇಲ್ಲಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನ್ ಪ್ರೆಸೆನ್ಸ್ ಅನ್ನೋದನ್ನ ಪರ್ಪಸ್ಫುಲ್ ಆಗಿ ಉಪಯೋಗಿಸ್ತೀವಿ. ಥ್ಯಾಂಕ್ ಯು. ಸೊ ಈಗ ನಿಲ್ಲಿಸಬಹುದು ಅನ್ಸುತ್ತೆ. ಸ್ನೇಹಾಜಿ, ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಾ? ಸ್ಟಾಪ್. ಹಲೋ ಸರ್. ನಮಸ್ಕಾರಮ್ಮ. ವೃಂದ ಅಂತ ಉಳ್ಳಾಲದಿಂದ ಮಾತಾಡ್ತಾ ಇರೋದು. ಅಂದ್ರೆ ಈ ಪ್ರಶ್ನೆ ಈ ಸೆಷನ್ಗೆ ಸಂಬಂಧಪಟ್ಟದಿಲ್ಲ, ನನಗೂ ಸಹ ಗೊತ್ತಾಗ್ತಾ ಇಲ್ಲ ಸರ್. ಏನಂತ ಹೇಳಿದ್ರೆ, ಅಂದ್ರೆ ನಾನು ನೋಡ್ತಾ ಬಂದಾಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏನು ಆತ್ಮ ಸಾಕ್ಷಾತ್ಕಾರ ಇಲ್ಲ ಪಡೆದಂತ ವ್ಯಕ್ತಿಗಳು, ಈಗ ರಾಮಕೃಷ್ಣ ಪರಮಹಂಸ ಇರ್ಬೋದು, ಇಲ್ಲ ರಾಘವೇಂದ್ರ ಸ್ವಾಮಿಗಳು ಇರ್ಬೋದು, ಇಲ್ಲ ಯಾರು ಇರ್ಬೋದು, ಅವರು ಯಾವತ್ತು ಅಂತ ಹೇಳಿದ್ರೆ ಜಾತಿ ಮತ ಇಲ್ಲ ಬಾಹ್ಯ ಶುದ್ಧತೆಗೆ ಆದ್ಯತೆ ಕೊಟ್ಟವರಲ್ಲ. ಯಾವತ್ತು ಅವರು ಭಕ್ತಿಯನ್ನ ನೋಡಿ ಅಂತ ಹೇಳಿದ್ರೆ ಯಾರೋ ಕೀಳ ಜಾತಿ ಅಂತ ನಾವು ಏನ್ ಹೇಳ್ತೀವೋ ಅದು ಇದೆಯೋ ಗೊತ್ತಿಲ್ಲ, ಅವರನ್ನ ಸಹ ತಮ್ಮ ಶಿಷ್ಯ ವರ್ಗದಲ್ಲಿ ಸೇರಿಸ್ಕೊಂಡವ್ರು ಇಲ್ಲ ಅಂತವ್ರು. ಆದ್ರೂ ಸಹ ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಈಗ ಇವನ್ ದೇವಸ್ಥಾನಕ್ಕೆ, ಇವನ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ರೆ ಸಹ ಅವರು ತುಂಬಾ ಅಂದ್ರೆ ಶುದ್ಧತೆಗೆ ತುಂಬಾ ಪ್ರಾಧಾನ್ಯನ ಕೊಡ್ತಾರೆ. ಹಾಗೆ ಹೇಗೆ ಗೊತ್ತಾಗ್ಲಿ ಈಗ ಅರ್ಥ ಆಯ್ತು. ಸೊ ಮುಖ್ಯವಾಗಿ ನಾವು ಹಲವಾರು ಜನ ಜ್ಞಾನಿಗಳನ್ನ, ಸಂತರನ್ನ ನೋಡಿದಾಗ ಅವರ ನಡವಳಿಕೆಯಲ್ಲಿ ವೈಶಾಲ್ಯತೆ ಕಾಣುತ್ತೆ. ಎಲ್ಲರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಎಲ್ಲರನ್ನ ಭಾವವನ್ನ ನೋಡ್ತಾರೆ, ಮನಸ್ಸನ್ನ ನೋಡ್ತಾರೆ. ಆ ರೀತಿಯಲ್ಲಿ ಅವ್ರು ಇನ್ನೊಬ್ಬರನ್ನ ಮಾಡ್ತಾರೆ. ಆದ್ರೆ ಅಲ್ಲಿಂದ ಮುಂದೆ ಬಂದಂತಹ ಹಲವಾರು ವಿಚಾರಗಳು ಅಥವಾ ಅಲ್ಲಿ ಮಠ ಮಂದಿರಗಳೇ ಆಗ್ಲಿ, ಇಲ್ಲೇ ಆಗ್ಲಿ, ಹೆಚ್ಚು ಬಾಹ್ಯ ಶುದ್ಧತೆಗೆ ಕೊಡ್ತಾರಲ್ಲ, ಯಾಕೆ ಹೀಗೆ ಅಂತ ಹಲವಾರು ಸರಿ ನಮ್ಗೆ ಪ್ರಶ್ನೆ ಬರುತ್ತೆ. ಒಂದೊಂದ್ರೆ ಇಲ್ಲಿ ಜಾತೀಯತೆ ಅನ್ನುವಂಥದ್ದು ಇದಕ್ಕೆ ಸಂಬಂಧ ಬರೋದಿಲ್ಲ. ವರ್ಣಾಶ್ರಮ ಧರ್ಮ ಅನ್ನೋದೇ ಅದಕ್ಕೆ ನಾವು ಧರ್ಮ ಅಂತ ತಗೊಂಡ್ವಿ. ವರ್ಣ ಅನ್ನುವಂಥದ್ದು ಜಾತಿ ಅಲ್ಲ, ಯಾವತ್ತೂ ಅದು ಜಾತಿ ಆಗಿರ್ಲಿಲ್ಲ. ಮಧ್ಯ ಕಾಲದಲ್ಲಿ ಅದನ್ನ ಜಾತಿಯಾಗಿ ಬಳಸ್ಕೊಂಡು ಅಸ್ಪೃಶ್ಯತೆ ಇದೆಲ್ಲ ಬಂದಂಥದ್ದು ಕೀಳೋದು. ಅದನ್ನ ಮಾಡುವಂಥದ್ದೇ ಅಲ್ಲ, ಎಲ್ಲೂ ಮಾಡಬಾರ್ದು, ಮಾಡ್ತಾ ಇದ್ರೆ ತಪ್ಪು. ಆದ್ರೆ ಶುದ್ಧತೆಗೆ ಅದನ್ನ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಶುದ್ಧತೆಯ ದೃಷ್ಟಿಯಿಂದ ಉದಾಹರಣೆಗೆ ನಾನೀಗ ಯಾವ್ದೋ ಒಂದು ಪ್ರೆಸೆಂಟೇಷನ್ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಮೈ ಶುದ್ಧವಾಗಿರ್ಬೇಕು. ಯಾರೋ ಒಬ್ಬ ಕೊಳಚೆ ಮಾಡ್ಬಿಟ್ಟು ನನ್ನ ತಗೊಳ್ತೀನಿ ಅಂತಂದ್ರೆ ಅಯ್ಯೋ ಎಲ್ಲಾರು ಒಂದೇ ಅಂತಂದ್ರೆ ಹಂಗಲ್ಲ. ಸೊ ಶುದ್ಧತೆಗೆ ಯಾವತ್ತು ಬಾಹ್ಯ ಶುದ್ಧತೆಗೂ ಕೂಡ ಪ್ರಾಮುಖ್ಯತೆ ಕೊಟ್ಟಂಥದ್ದು ಭಾರತ. ಕೋವಿಡ್ ಟೈಮಲ್ಲಿ ನಮಗೂ ಗೊತ್ತಿದೆ ಬಾಹ್ಯ ಶುದ್ಧತೆ ಎಷ್ಟು ಮುಖ್ಯ ಆಯ್ತು ಅಂತ. ಹಾಗಾಗಿ ಬಾಹ್ಯ ಶುದ್ಧತೆಗೆ ಅತಿ ಹೆಚ್ಚು ಗಮನ ಕೊಟ್ಟು ಇದ್ದದ್ದು ಭಾರತೀಯ ಸಂಸ್ಕೃತಿ. ಹಾಗಂತ ಬಾಹ್ಯ ಶುದ್ಧತೆಗೆ ನಿಂತ್ಕೋಬಾರದು ಅಂತ ಹೇಳಿ ಅಂತರಂಗ ಶುದ್ಧಿಯನ್ನು ಮಾಡಿ ಅಂತ ಹೇಳಿ ಎಲ್ಲವೂ ಕೂಡ ಶಾಸ್ತ್ರಗಳು ಅದನ್ನೇ ಹೇಳಿರೋದು. ಇವತ್ತು ನಾವು ತುಳಸಿದಾಸರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವ್ ಏನ್ ಹೇಳ್ತಾ ಇದೀವಿ, ಚಿತ್ತ ಶುದ್ಧಿಯನ್ನ ಹೇಳ್ತಾ ಇದೀವಿ. ಯಾರು ಕೂಡ ದೇಹ ಶುದ್ಧಿಯನ್ನು ಹೇಳಿಲ್ಲ. ಯಾಕಂದ್ರೆ ದೇಹ ಶುದ್ಧಿ ಮಾಡ್ಕೋಬೇಕಾಗಿರೋದು ಮನುಷ್ಯನ ಆದ್ಯ ಕರ್ತವ್ಯ. ಪ್ರಾಣಿಗಳು ಸ್ನಾನ ಮಾಡಲ್ಲ, ಹಲ್ಲುಜ್ಜಲ. ಹಾಗಂತ ನಾವು ಹಲ್ಲುಜ್ಜಲ ಸ್ನಾನ ಮಾಡಲ್ಲ, ನಾವು ಪ್ರಾಣಿಗಳ. ಸೊ ಹಾಗಾಗಿ ಮನುಷ್ಯನಾಗಿರೋದಕ್ಕೆ ಬೇಸಿಕ್ ಸಂಸ್ಕೃತಿ, ಬೇಸಿಕ್ ಕಲ್ಚರ್, ಬೇಸಿಕ್ ಸಿವಿಲೈಸ್ಡ್ ವೇ ಆಫ್ ಲಿವಿಂಗ್ ಅಂದ್ರೆ ಬಾಹ್ಯ ಶುದ್ಧತೆ. ಆದ್ರೆ ಬಾಹ್ಯ ಶುದ್ಧತೆಗೆ ನಿಲ್ಲದೆ ಆಂತರಿಕ ಶುದ್ಧತೆ ಕೊಡಬೇಕು. ಆ ಆಂತರಿಕ ಶುದ್ಧತೆಯಾದಲ್ಲಿ ಆ ಮನಸ್ಸಿನಲ್ಲಿ ಜ್ಞಾನ ಪಡೆಯುತ್ತೆ. ಹಾಗಾಗಿ ನಮ್ಗೆ ಉದಾಹರಣೆಗಳು ಕೂಡ ಯಾವುದೇ ಜಾತಿ ಇಲ್ಲ ಅನ್ನೋದಕ್ಕೆ ಉಪನಿಷತ್ತುಗಳಲ್ಲಿ ಸತ್ಯಕಾಮ ಜಾಬಾಲನ್ ಇರಬಹುದು, ಕ್ಷತ್ರಿಯನಾದಂತ ಜನಕ ಇರಬಹುದು, ಈ ರೀತಿ ಎಲ್ಲರಿಗೂ ಬರುತ್ತೆ. ಸೊ ಹಾಗಾಗಿ ಜಾತಿಗೂ ಆತ್ಮಜ್ಞಾನ, ಜಾತಿಗೂ ಮೋಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಮನಃಶುದ್ಧಿ ಆಗಬೇಕಾದ್ರೆ ಮುಖ್ಯ. ಆದ್ರೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಯಾವ ವಾತಾವರಣದಲ್ಲಿ ಬೆಳಿತಿರೋ ಅದನ್ನ ಹೆಚ್ಚು ಪಡಿತೀರ. ಚಿಕ್ಕ ವಯಸ್ಸಿಂದ ಯಾವುದನ್ನ ನೋಡಿ ಕೇಳಿ ಇದನ್ನ ಮಾಡ್ತಿರ್ತಾರೋ ಆ ರೀತಿ ಬೆಳಿತೀರ. ಹಾಗಾಗಿ ಒಂದೊಂದಷ್ಟು ಆಚರಣೆಗಳಲ್ಲಿ ಬಂದಿದೆ ಬಿಟ್ರೆ ಬೇರೆದು ಯಾವುದೂ ಇಲ್ಲ. ಈಗ ಯಾವ್ದಾದ್ರು ಕಡೆ ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ಬದಲಾವಣೆ ತರಬೇಕಾಗಿರುವಂಥದ್ದು. ಆದ್ರೆ ನಾವು ಕೂಡ ಎಲ್ಲರೂ ಕೂಡ ಬಾಹ್ಯ ಶುದ್ಧತೆಗೆ ಬೆಲೆ ಕೊಡಬೇಕು, ನಮ್ಮ ಜೀವನದಲ್ಲಿ ಆಚರಿಸ್ಬೇಕು. ಯಾಕಂದ್ರೆ ಆಂತರಿಕ ಶುದ್ಧತೆ ಬೇಕು ಅಂದ್ಬಿಟ್ಟು ಹಾಗೆ ನಾನು ಹೆಂಗಂದ್ರೆ ಹಂಗಿರ್ತೀನಿ ಅದಿಲ್ಲ. ಬಾಹ್ಯ ಶುದ್ಧತೆಯೂ ಮುಖ್ಯ, ಹಾಗೆ ಆಂತರಿಕ ಶುದ್ಧತೆಯೂ ಮುಖ್ಯ. ಆಂತರಿಕ ಶುದ್ಧತೆ ಹೆಚ್ಚು ಮುಖ್ಯ. ಬಾಹ್ಯ ಶುದ್ಧತೆ ಇಲ್ಲದೆ ಹೋದ್ರೆ
ನನಗಷ್ಟೇ ಪ್ರಾಬ್ಲಮ್ ಅಲ್ಲ, ನನ್ನ ಸುತ್ತಮುತ್ತ ಅವ್ರಿಗೂ ಗಬ್ಬನ ಅರ್ಥ ಬರುತ್ತೆ. ಸೊ ಬೇರೆಯವ್ರಿಗೋಸ್ಕರ ನಾನು ಮಾಡ್ಬೇಕಾಗತ್ತೆ. ಹಾಗಾಗಿ ಎರಡಕ್ಕೂ ಕೂಡ ಬ್ಯಾಲೆನ್ಸ್ ಆಗಿ, ಆದ್ರೆ ಅಧ್ಯಾತ್ಮ ಕ್ಷೇತ್ರದಲ್ಲಿರೋ ಭಾಷ್ಯಕ್ಕೆ ಹೆಚ್ಚು ಕೊಡದೆ ಆಂತರಿಕಕ್ಕೆ ಕೊಡೋದು ಒಳ್ಳೇದು.